प्रत्येक भारतीय में अपनत्व की, बंधुत्व की ये भावना समर्थ, सक्षम, भव्य, दिव्य भारत का आधार बने। भारत में हो रहे इस चिर प्रतीक्षित नवविवाह को देख अयोध्या समेत पूरा भारत का वर्तमान आनंदित हो उठा है। सब भाव विभोर है, सब में आनंद है, सब में उत्साह है। ನಮಸ್ತೆ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಧರ್ಮದಿಂದ ದೇಶ, ರಾಮನಿಂದ ರಾಷ್ಟ್ರ ಅನ್ನೋ ಅರ್ಥದಲ್ಲಿ ಪ್ರಧಾನಿ ಮೋದಿ, ಯೋಗಿ ಆದಿತ್ಯನಾಥ್ ಹಾಗೆ RSSನ ಸರಸಂಘ ಚಾಲಕ್ ಮೋಹನ್ ಭಾಗವತ್ ಮಾತನಾಡಿದ್ದನ್ನ ನೀವು ನೋಡಿದ್ರಿ. ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತಾ ಇದ್ದ ಅತ್ಯಂತ ಪ್ರಮುಖ ವಿಚಾರವಾಗಿದ್ದ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ಇಂದು ಸಾಕಾರಗೊಂಡಿದೆ. ಆದರೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭವನ್ನ ರಾಜಕೀಯಗೊಳಿಸೋ ಎಲ್ಲ ಅವಕಾಶಗಳಿದ್ವು. ಮೋದಿ ಅವರು ಇದ್ದಂತ ಕಾರಣಕ್ಕೆ ರಾಜಕೀಯ ಚರ್ಚೆ ಶುರುವಾಗಿದ್ರೂ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಹಾಗೆ ಬಿಜೆಪಿಯ ಮುಖ್ಯಮಂತ್ರಿಗಳು ಯಾರು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿರಲಿಲ್ಲ. ಎಲ್ಲರೂ ಕೂಡ ತಾವಿದ್ದ ಸ್ಥಳದಲ್ಲಿಯೇ ಕಾರ್ಯಕ್ರಮವನ್ನ ನೋಡಿ ಖುಷಿ ಪಟ್ರು. ಸಮಾರಂಭಕ್ಕೆ ಸಾಧು ಸಂತರು, ವಿವಿಧ ಕ್ಷೇತ್ರಗಳ ಗಣ್ಯರು ಆಗಮಿಸಿದ್ರು. 30 ವರ್ಷಗಳ ಹಿಂದೆ ಹೋರಾಟ ಶುರುವಾದಾಗ ಈ ರೀತಿಯ ಬೆಂಬಲ ವ್ಯಕ್ತವಾಗಿರಲಿಲ್ಲ. ಅಂದು ಬಿಜೆಪಿ ಹಾಗೂ ಸಂಘ ಪರಿವಾರ ಬೆಂಬಲಿತ ಸಂಸ್ಥೆಗಳ ಸದಸ್ಯರು ಮಾತ್ರ ಹೆಚ್ಚಾಗಿ ಕಾಣಿಸಿಕೊಂಡಿದ್ರು. ಆದರೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಮಾತ್ರ ಬಿಜೆಪಿ ಇದು ದೇಶದ ಪ್ರತಿ ಮನೆಯ ಕಾರ್ಯಕ್ರಮ ಅಂತ ಬಿಂಬಿಸಿದ್ದು ಮಾತ್ರ ಅಲ್ಲ, ಅದರಲ್ಲಿ ಯಶಸ್ವಿ ಕೂಡ ಆಯಿತು. ಅದಕ್ಕೆ ಕಾರಣ ಸೋಮವಾರದ ಮಂದಿರ ಪ್ರತಿಷ್ಠಾಪನೆಯ ವಿಚಾರವಾಗಿ ಇಡೀ ದೇಶಕ್ಕೆ ಇದ್ದಂತಹ ಉತ್ಸಾಹ. ಎಸ್, ರಾಮ ಮಂದಿರ ವಿಚಾರವನ್ನ ಮೊದಲಿನಿಂದ ಕಾಂಗ್ರೆಸ್ ರಾಜಕೀಯ ವಿಚಾರವಾಗಿಯೇ ನೋಡ್ತು. ಈ ಕಾರ್ಯಕ್ರಮವನ್ನು ಕೂಡ ಅದೇ ರೀತಿಯಾಗಿ ಕರೀತು. ಆದ್ರೆ ದೇಶದ ಜನರಿಗೆ ಆ ಕಾರ್ಯಕ್ರಮದಲ್ಲಿ ಬಿಜೆಪಿಯಾಗ್ಲಿ ಸಂಘ ಪರಿವಾರವಾಗ್ಲಿ ಕಂಡಿರಲಿಲ್ಲ. ಅಲ್ಲಿದ್ದದ್ದು ರಾಮ ಮಾತ್ರ. ಇಲ್ಲಿ 500 ವರ್ಷಗಳ ಹಿಂದೆ ಧ್ವಂಸ ಮಾಡಲಾಗಿದ್ದ ಮಂದಿರವನ್ನ ಮತ್ತೆ ಕಟ್ಟಲಾಗಿದೆ ಅನ್ನೋ ಅಂಶ ಮಾತ್ರ ಕಾಣುತ್ತೆ. ಬಾಬರ್ ಇಲ್ಲಿದ್ದ ದೇವಸ್ಥಾನವನ್ನ ಕೆಡವಿ ಮಸೀದಿ ಕಟ್ಟಿದ್ದ. ಅದೇ ಸ್ಥಳದಲ್ಲಿ ಈಗ ನಾವು ಮಂದಿರ ಕಟ್ಟಿದ್ದೀವಿ ಅನ್ನೋ ಅಂಶ ಮಾತ್ರ ಅಲ್ಲಿ ಕಾಣಿಸ್ತಾ ಇತ್ತು. ಆ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 30 ವರ್ಷಗಳ ಹಿಂದೆ ನಡೆದಿದ್ದ ಘಟನೆಗಳಲ್ಲಿ ರಾಜಕೀಯ ಉದ್ದೇಶ ಕಾಣಿಸಿತ್ತು. ಆದ್ರೆ ಈ ಕಾರ್ಯಕ್ರಮದಲ್ಲಿ ಅಂತಹ ಯಾವುದೇ ಅಂಶಗಳು ಇರಲಿಲ್ಲ. ಪ್ರಧಾನಿ ಮೋದಿ ಕೂಡ ಎಲ್ಲೂ ತಮ್ಮ ಭಾಷಣದಲ್ಲಿ ರಾಜಕೀಯ ವಿಚಾರವನ್ನ ಮಾತನಾಡೋದಕ್ಕೆ ಹೋಗ್ಲಿಲ್ಲ. ರಾಮ ಮಂದಿರ ವಿರೋಧಿಗಳಿಗೂ ಒಮ್ಮೆ ಬಂದು ಮಂದಿರ ನೋಡಿ ನಿಮ್ಮ ಯೋಚನೆಗಳು ಬದಲಾಗಬಹುದು ಅನ್ನೋ ಮಾತನ್ನಷ್ಟೇ ಹೇಳಿದ್ರು. ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಇದ್ದ ಕಾರಣಕ್ಕೆ ರಾಜಕೀಯವಾಗಿ ಕಂಡ್ರೂ ಕೂಡ ನೋಡೋ ಜನರಿಗೆ ಇದು ಹೆಚ್ಚಾಗಿ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮವಾಗಿ ಕಾಣಿಸ್ತು. ಆದರೆ ಕಾಂಗ್ರೆಸ್ ಇದನ್ನ ಅರ್ಥ ಮಾಡಿಕೊಳ್ಳದೆ ರಾಜಕೀಯ ಕಾರ್ಯಕ್ರಮವಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಬಹಿಷ್ಕಾರವನ್ನೇ ಹಾಕ್ತು. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹೋಗದೇ ಇದ್ರೂ ಕಾಂಗ್ರೆಸ್ ತನ್ನ ನಾಯಕರ ಒಂದು ನಿಯೋಗವನ್ನ ಕಳಿಸಿಕೊಡೋದಕ್ಕೆ ಯಾವುದೇ ಅಡ್ಡಿ ಇದ್ದಿರಲಿಲ್ಲ. ಹಾಗೇನಾದ್ರೂ ಮಾಡಿದಿದ್ರೆ ಕಾಂಗ್ರೆಸ್ ಈ ಕಾರ್ಯಕ್ರಮಕ್ಕೆ ಯಾಕೆ ಬರಲಿಲ್ಲ ಅನ್ನೋ ಅನಗತ್ಯ ಚರ್ಚೆಗಳೇ ಈಗ ಆಗ್ತಾ ಇರಲಿಲ್ಲ. ಆದ್ರೆ ಇದನ್ನ ಕಾಂಗ್ರೆಸ್ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅನ್ಸುತ್ತೆ. ಕಳೆದ 8-10 ದಿನಗಳಿಂದ ರಾಮ ಮಂದಿರ ವಿಚಾರವಾಗಿ ತುಂಬಾನೇ ಉತ್ಸಾಹ ವ್ಯಕ್ತವಾಗ್ತಾ ಇತ್ತು. ಕರ್ನಾಟಕದಲ್ಲೂ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡಿದ್ರು. ಈ ನಾಡಿ ಮಿಡಿತವನ್ನ ಹಿಡಿಯುವಲ್ಲಿಯೇ ವಿರೋಧ ಪಕ್ಷಗಳು ಫೇಲ್ಯೂರ್ ಆಗಿದ್ದು. ಈ ವಿಚಾರದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಜಾಣತನ ತೋರಿಸಿದ್ರು. ಅಯೋಧ್ಯೆಗೆ ನಾನು ಹೋಗ್ತಾ ಇಲ್ಲ, ನನಗೆ ಆಹ್ವಾನ ಬಂದಿಲ್ಲ, ಆದ್ರೆ ನನ್ನ ತಂದೆ ತಾಯಿ ಈ ಕಾರ್ಯಕ್ರಮದ ಬಗ್ಗೆ ಉತ್ಸುಕರಾಗಿದ್ದಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಮನೆಯವ್ರನ್ನೆಲ್ಲ ಕರೆದುಕೊಂಡು ಅಯೋಧ್ಯೆಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ಕಾಂಗ್ರೆಸ್ನ ಹಿರಿಯ ನಾಯಕರು ಇದೇ ರೀತಿಯ ಕೆಲವೊಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಿದ್ರೆ ಈಗ ಕಾಂಗ್ರೆಸ್ ಪಕ್ಷ ಯಾಕೆ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಅನ್ನೋ ಚರ್ಚೆಗಳೇ ಆಗ್ತಾ ಇರಲಿಲ್ಲ. ಸೊ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ನಡೆ ನಿಜಕ್ಕೂ ಇದು ಎಡವು ಬಿಡ್ತಾ ಅನ್ನುವಂತ ಪ್ರಶ್ನೆ ಕೇಳೋ ಹಾಗಾಗುತ್ತೆ. ಯಾಕಂದ್ರೆ ಇನ್ನೇನು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಇಂಥ ಟೈಮ್ನಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಿರುವಂತಹ ಈ ನಡೆಯಿಂದ ವೋಟ್ ಬ್ಯಾಂಕ್ ಮೇಲೆ ಕೂಡ ದೊಡ್ಡ ಎಫೆಕ್ಟ್ ಉಂಟು ಮಾಡಬಹುದು ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಎಲ್ಲಾ ಕಡೆ ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇದೇ ಸಂದರ್ಭದಲ್ಲಿ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಮೊಂಡುತನ ತೋರಿಸಿದ್ದು ಕೂಡ ಮುಂಬರುವ ಎಲೆಕ್ಷನ್ ಮೇಲೆ ಭಾರಿ ಪ್ರಮಾಣದ ಎಫೆಕ್ಟ್ ಉಂಟು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಆ ಥರದ ಚರ್ಚೆ, ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ.